ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ. ಗೈಸ್, ಏನು ಗೊತ್ತಾ, ಇವತ್ತು ಎದ್ದಿದ್ದು ಲೇಟ್ ಆಗೋಯ್ತು. ಸೊ ಎದ್ದ ಮೇಲೆ ಪೂಜೆ ಅಂತೂ ದೇವರಿಗಂತೂ ಜೈ ಅಂದೆ. ಸೊ ಪೂಜೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟು ಟೈಮ್ ಇಲ್ಲ. ಸೊ ಬೇಗ ಬೇಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಣ ಅಂದ್ಕೊಂಡು ಬಂದವಳೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಇದೆಲ್ಲದಕ್ಕೂ ಪ್ರಿಪ್ರೇಷನ್ಸ್ ಮಾಡಿಕೊಂಡೆ. ಬನ್ನಿ ಅದನ್ನು ನೋಡ್ಕೊಂಡು ಬರೋಣ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ಲ? ಕೇಳಿದ್ನೋ ಇಲ್ಲೋ ಅಂತಲೂ ಮರ್ತೋಯ್ತು. ಸೊ ಬನ್ನಿ ಈಗ ನಾನು ಏನೇನು ಮಾಡಿದೆ ಅಂತ ನೋಡ್ಕೊಂಡು ಬರೋಣ, ಆಮೇಲೆ ಮಿಕ್ಕಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ಅಲ್ಲ, ಹಾಗಾಗಿ ಎಂತ ಮಾಡಿದೆ, ಹೇಗೂ ಲೇಟಾಗಿ ಎದ್ದಿದ್ದೀನಿ. ಸೊ ಈಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋ ಅಷ್ಟರಲ್ಲಿ ಆಗತ್ತೆ. ಅದೇ ಮಾಡ್ಕೊಂಡು ಕೂತ್ಕೊಂಡ್ರೆ ತಿಂಡಿಗೆ ನಾಮ ಹಾಕ್ಕೋಬೇಕು. ಸೊ ಅದೆಲ್ಲ ಬೇಡ ಅಂದ್ಬಿಟ್ಟು ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದ್ಬಿಟ್ಟು ತಿಂಡಿ ಮಾಡ್ತಾಯಿದ್ದೀನಿ. ಇವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಆಲ್ರೆಡಿ ಮಾಡಿಟ್ಟಿದ್ದೀನಿ. ಸೊ ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಚಿಂಟು ಪಪ್ಪಾಗೆ ತಿಂಡಿ ಕೊಟ್ಬಿಟ್ಟು ಬರೋಣ. ಆ್ಯಂಡ್ ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬರೋಣ. ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬರುವಾಗ ಕ್ಲೈಮೇಟ್ ನೋಡ್ತಾ ಇದ್ದೆ, ತುಂಬ ಚೆಂದ ಅನ್ನಿಸ್ತು. ಅಲ್ಲೆಲ್ಲ ಆ್ಯಕ್ಚುಲಿ ಹಸಿರು ಬೆಟ್ಟ ಇದೆ ಗೈಸ್, ಫುಲ್ ಗ್ರೀನರಿ ಬೆಟ್ಟ. ಅದು ನೋಡಿದ್ರೆ ಫುಲ್ ಫಾಗ್ ಥರ ಕಾಣ್ತಾ ಇದೆ, ಮೋಡ ಥರ. ನೋಡಿ ಎಷ್ಟು ದೂರದಲ್ಲಿದೆಲ್ಲ ಅದು. ಸೊ ಫುಲ್ ಫಾಗಲ್ಲಿ ಕವರ್ ಆಗಿಬಿಟ್ಟಿದೆ, ಎಲ್ಲ ವೈಟಿಶ್ ಹಿಮ ಆಗಿಬಿಟ್ಟಿದೆ. ಸೊ ಅದು ನೋಡ್ತಾ ಚೆಂದ ಅನ್ನಿಸ್ತಾ ಇತ್ತು. ಇನ್ನೊಂದು ಕಡೆ ಗದ್ದೆ ನಾಟಿ ಮಾಡ್ತಾ ಇದ್ರು ಹೆಂಗಸರು. ಸೊ ಅದನ್ನು ನೋಡ್ತಾ ಇದ್ದೆ. ನೋಡಿ ಎಷ್ಟು ಚೆಂದ ಮಾಡ್ತಾ ಇದ್ದಾರೆ. ಆ್ಯಂಡ್ ಕ್ಲೈಮೇಟ್ ಸಹ ಸಖತ್ತಾಗಿದೆ ಗೈಸ್. ಇದೆಲ್ಲ ನೋಡಿಕೊಂಡು ವಾಪಸ್ಸು ಮನೆಗೆ ಬಂದೆ. ಗೈಸ್, ಇವತ್ತು ಸಾರು ಮಾಡ್ತಾ ಇದ್ದೀನಿ, ತರಕಾರಿ ಸಾರು. ಸೊ ಬಸ್ ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಇವಾಗ ಜಸ್ಟ್ ಮಸಾಲ ಹಾಕಿದೆ. ಯಮ್ಮಿ ಅನ್ನಿಸ್ತಾ ಇದೆ ಅಲ್ಲ ಗೈಸ್. ಸಾರು ಮಾಡಿಟ್ಬಿಟ್ಟು ಇವಾಗ ಹೋಗಿ ನಾವು ಚಿಂಟುನ ಕರ್ಕೊಂಬರೋಣ. ಇವತ್ತು ಆಫ್ ಡೇ ಸ್ಕೂಲು ಚಿಂಟುಗೆ, ಯಾಕಂದ್ರೆ ಇವತ್ತು ಸ್ಯಾಟರ್ಡೆ ಗೈಸ್, ಅದಕ್ಕೋಸ್ಕರ. ಚಿಂಟು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದ, ಅದಕ್ಕೆ ಕರ್ಕೊಬಂದೆ. ಆ್ಯಂಡ್ ಮೋರ್ ಓವರ್ ಅವನು ಸ್ಯಾಂಡ್ವಿಚ್ ಮಾಡ್ಕೋಬೇಕು ಅಂತಿದ್ದ. ಅದಕ್ಕೆ ಬನ್ ತೊಗೊಳ್ಳೋಣ ಅಂತ ಬಂದ್ವು. ಅಲ್ಲಿ ಬನ್ ಇರಲಿಲ್ಲ, ಆದರೆ ಪಾವ್ ಭಾಜಿದು ಅದಿತ್ತು. ಸೊ ಅದನ್ನು ತೊಗೊಂಡ್ವು. ಮತ್ತು ಕೆಲವೊಂದು ಮುರ್ಮುರೆ ಅಂತೆ, ಪಂಜಾಬಿ ತಡ್ಕ ಅಂತೆ, ಹೀಗೆ ಏನೇನೋ ತೊಗೊಂಡ ಅವನು. ಅಲ್ಲಿ ಅವನ ಕಣ್ಣಿಗೆ ಮೈಸೂರು ಪಾಕ್ ಬಿತ್ತು. ಅಮ್ಮ ಮೈಸೂರು ಪಾಕು ತಗೊಳ್ಳೋಣ ಅಂದ. ಸರಿ ಪುಟ ತಗೋ ಅಂತ ಹೇಳಿ ಅದನ್ನು ಸಹ ತಕ್ಕೊಟ್ಟೆ. ಚೆನ್ನಾಗಿರುತ್ತೆ. ಎಷ್ಟು ಚೀಸ್ ತಗೋ. ಎಷ್ಟು ಎಲ್ಲ ಕೇಳ್ತೀಯಲ್ಲ, ಒಂದು ತಗೋ ಸರ್. ನಾ ಎಷ್ಟೇ ನಮ್ಮ ಚಿಂಟುಗೆ ಫ್ರೀಡಮ್ ಕೊಟ್ಟಿದ್ರು ಅವನು ನನ್ಗೆ ಹೇಳ್ದಾನೆ ಏನೂ ತಗೊಳಲ್ಲ. ಅಮ್ಮ ಇದು ತಗೊಳ್ಳ ಅಂತ ಕೇಳಿ ತಗೋತಾನೆ. ಸೊ ಅದೇ ನನ್ನ ಮಗಂದು ವಿಶೇಷತೆ ಗೊತ್ತಾ. ಅವನು ವೆರಿ ಇನ್ನೋಸೆಂಟ್ ಅಂಡ್ ಕ್ಯೂಟ್ ಬಾಯ್. ಗೈಸ್, ಚಿಂಟು ಕರ್ಕೊಬಂದೆ. ಈಗ ಊಟ ಮಾಡಿಬಿಟ್ಟು ಆಮೇಲೆ ನಾನು ಬಾತ್ರೂಮ್ ಕ್ಲೀನ್ ಮಾಡಬೇಕು, ಆಮೇಲೆ ಸ್ನಾನ ಮಾಡ್ಕೋತೀನಿ. ಬನ್ನಿ ಹೋಗೋಣ.
ನಮ್ಮ ಚಿಂಟು ತರಕಾರಿ ತಿನ್ನಲ್ಲ. ತರಕಾರಿ ಎಲ್ಲ ನಾನು ತಿನ್ಕೋತೀನಿ. ಸಾರಲ್ಲಿ ಅವನಿಗೆ ತಿನ್ನಿಸ್ತೀನಿ. ಗೈಸ್, ನಮ್ಮ ಚಿಂಟು ಕುಕ್ಕರ್ ಮುಚ್ಚಳ ತೆಗೆದ್ಬಿಟ್ಟು ಅಮ್ಮ ಮಟನ್ ಸಾರು ಅಂತಿದ್ದ. ಮಟನ್ ಸಾರಲ್ಲ ಗೈಸ್, ವೆಜ್ ಕರಿ. ಬನ್ನಿ ತಿನ್ನೋಣ. ಗೈಸ್, ನಮ್ಮ ಚಿಂಟು ಇವತ್ತು ಮೈಸೂರು ಪಾಕ್ ತೆಗೆಸ್ಕೊಂಡು ಬಂದಿದ್ದಾನೆ ಬೇಕು ಅಂತ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಯಾವ ಬ್ರ್ಯಾಂಡ್ ಅಮ್ಮ ಇದು? ದೇಸಿ. ಚಿಂಟು ಬೆಳ್ಳಗೆ ಕಾಣ್ತಾ ಇದೆಯಾ? ಬೆಳ್ಳಗಿರೋರು ರಿಕವರ್ ಆಗ್ತಾ ಇದೆಯಾ? ಐ ಗೆಸ್ ಬೆಳ್ಳಗಿರೋರು ಬೆಳಗ್ಗೆ ಕಾಣ್ತಾರೆ, ಕರಗಿರೋರು ಕಾಣ್ತಾರೆ. ಲುಕಿಂಗ್ ವೆರಿ ನೈಸ್. ಯಾ ಬ್ಯಾಟ್ರಿ ಆಗ್ತಿತ್ತು. ಏನದು ಟಾರ್ಚ್ ಆಗ್ತಿಂತ? ಏನು ಅದು ಫಿಲ್ ಮಾಡ್ಕೊಡ್ಬೇಕಿತ್ತು. ಮತ್ತೆ ಯಮ್ಮಿ. ಯಾ ಹಾಗೆ ಆಲೆ ಬಾಯಲ್ಲಿ ನೀರು ಬರ್ಸ್ಕೊತಾ ಇದೆಯಲ್ಲ. ಎಲ್ಲಮ್ಮ ನನ್ನ ಏನ್ ಅನ್ಕೊಂಡಿದ್ಯಾ? ಜೋಲ್ಪುರ್ಕ. ಅಮ್ಮಗೆ ಫಸ್ಟ್ ಹೊತ್ತು ಚಿಂಟ ನೋಡಿ ಗೈಸ್, ಅಮ್ಮಗೆ ಹೆಂಗಿದೆ? ಚೆನ್ನಾಗಿದೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಆಯ್ತು ಗೈಸ್. ನನ್ನ ಮಗನಿಗೆ ಎಂತ ಬುದ್ಧಿ ನೋಡಿ. ಫಸ್ಟ್ ತುತ್ತು ಯಾವತ್ತೂ ಅವ್ನು ನನಗೆ ಕೊಡೋದು. ಎಂಟಿ ಬರೋ ತನಕ ಮಾತ್ರ. ಈಗಲೇ ಎಂಟಿ ಅಂತಾನೆ. ನೋಡಿ ಮಂಗನ್ ತರ ಹೆಂಗ್ ಓಡಾಡ್ತಾ ಇದೆ ನನ್ ಮಗು. ನೋಡಿ ಗೈಸ್, ಚಿಂಟು ನನ್ನ ಹಳೇ ಕ್ಯಾಮ್ರಾ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಗೈಸ್, ಏನ್ ಗೊತ್ತಾ ಈ ಕ್ಯಾಮ್ರಾ ವಿಶೇಷ? ಅವನಿಗೆ ಎಷ್ಟು ವರ್ಷ ಆಗಿದೆ ಅಲ್ಲ, ಸೊ ಯಾ ಅದಕ್ಕಿಂತ ದೊಡ್ಡದು ಆ ಕ್ಯಾಮ್ರಾ. ಐ ಮೀನ್ ಟು ಸೇ, ಚಿಂಟು 2 months ಓಲ್ಡ್ ಇದ್ದಾಗ, ಅಂದ್ರೆ ನಾಟ್ ಚಿಂಟು ನನ್ನ ಹೊಟ್ಟೆಲಿ ಇದ್ದಾಗ, ನನಗೆ 2 ತಿಂಗಳಾಗಿದ್ದಾಗ, ನಾನ್ ಕ್ಯಾರಿಯಿಂಗ್ ಆಗಿದ್ದಾಗ ತಗೊಂಡಿದ್ದಂತಹ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಕ್ಯಾಮ್ರಾ. ಇಟ್ಸ್ ಫ್ರಮ್ ಯಾವ ಬ್ರ್ಯಾಂಡ್ ಅಮ್ಮ? ಕ್ಯಾನಾನ್ ಏನೋ ಗೊತ್ತಿಲ್ಲ. ಕ್ಯಾನಾನ್. ಕೊಡು. You are my camera. It's not your camera. It's mine. No. Your thing, my thing. Got it? Understand? ನೋಡಿ ಗೈಸ್, ಬ್ಯಾಟ್ರಿ ಹಾಕ್ದೆ ಇಲ್ಲ. ಹೆಂಗ್ ಹಾಕೋದ್ ನನ್ಗೆ ಗೊತ್ತಿಲ್ಲ. ತಕ್ಷಣ ಏನೋ ಒಂದ್ ರಿಪೇರಿ ಮಾಡ್ದ ಇದನ್ನ. ನೀನೆ ಅವನ ಕೈ ಸೋಕ್ಸಿ ನಾನು ಇಷ್ಟು ವರ್ಷ ಇಟ್ಕೊಂಡಿದ್ದೆ. 14x ಆಪ್ಟಿಕಲ್ ಝೂಮ್ SX220 ಪವರ್ ಶಾಟ್. ಅವಾಗ ಇದು ಫೇಮ್ ಇತ್ತು ಗೈಸ್. ಸರಿ, ಏನ್ ಮಾಡೋದ ಗೊತ್ತಾ? ನಂದು ಐಫೋನು ಲೇಟೆಸ್ಟ್, ಅವಾಗಿನ ಕಾಲದ ಲೇಟೆಸ್ಟ್ ನೋಡೋಣ. ಅವಾಗ ಇದು ಲೇಟೆಸ್ಟ್ ಕ್ಯಾಮ್ರಾ. ಮತ್ತೆ ಅವಾಗ ಇಟ್ ಕಾಸ್ಟ್ ಅರೌಂಡ್ 16,000 ಅನ್ಸುತ್ತೆ ಅಷ್ಟೇ. ತೆಗಿತೀನಿ, ಚಾರ್ಜಿಂಗ್ ತೆಗಿತೀನಿ. ಫುಲ್ ಆಗಿದಲ್ಲ. ಕಟ್ ಹಾಕಿದ್ರೆ ಆಮೇಲೆ ಹಂಗೆ ಹಿಂಗೆ ಪುರಾಣ. ಬಾ ಕೆಳಗ್ ಬಾ, ಇಲ್ಲ ಅಂದ್ರೆ ತಿಮ್ಮಿ. ಮತ್ತೆ ಇಲ್ಲಿ ಒಳ್ಳೆ ಟೈಟ್ ಆಗಿ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ರ. ನೀನು ಓಡಿಸ್ಕೋತೀಯ ನನ್ನ ಹತ್ರ. ಗೈಸ್ ಬನ್ನಿ ಇವಾಗ ಕ್ಯಾಮ್ರಾ ತೋರಿಸ್ತೀವಿ. ಗೈಸ್, ಇದೇನ್ ಗೊತ್ತಾ, ತುಂಬಾ ಇಷ್ಟಪಟ್ಟು ತಗೊಂಡಿದಂತ ಕ್ಯಾಮ್ರಾ. ಅವಾಗ ಟ್ರೆಂಡಿಂಗ್ ಅಲ್ಲಿ ಇದ್ದಂತ ಕ್ಯಾಮ್ರಾ. ಅವಾಗ ಲೇಟೆಸ್ಟ್ ಮಾಡೆಲ್ 2012 ಅಲ್ಲಿ. ಚಿಂಟು ಹುಟ್ಟಿ 2012 ಅಲ್ಲ, ಅಂದ್ರೆ ನಾನ್ ತಗೊಂಡಿದ್ದು 2011 ಅಲ್ಲಿ. ನನ್ ಚಿಂಟು ಹೊಟ್ಟೆಲಿ ಬಂದಾಗ ಎಷ್ಟಾಗಿರ್ಬೋದು ಗೈಸ್? ಅಕ್ಟೋಬರ್ ಅಲ್ಲಿ ಹುಡ್ತಾ, ಸೊ 10 ತಿಂಗಳು. ಅಕ್ಟೋಬರ್ 10ನೇ ತಿಂಗಳು, 9 ತಿಂಗಳು ಅಂದ್ರೆ ಇಲ್ಲ, 2012 ಅಲ್ಲೇ. ನನಗೆ 2 months, ಮೇ ಬಿ ಒಂದು ಫೆಬ್ರವರಿ ಮಾರ್ಚ್ ಮಂತಲ್ಲಿ ಏನೋ ತಗೊಂಡಿದ್ದೀವಿ. ಇದು ಮಾರ್ಚ್ ಅಲ್ಲೇ ಇರಬೇಕು ನಿನ್ ಬರ್ಡೇಗೆ ಅಂತ ಏನಲ್ಲ. ಸೊ ಹೀಗೆ ನಾನು ಇದು ಸಿನಾರಿಯೋ ಹೇಳ. ನಂಗೆ ಏನ್ ಗೊತ್ತಾ, ಸೊ ನಾನು ಕನ್ಸೀವ್ ಆಗಿದ್ದೆ ಅಲ್ಲ, ನೀನ್ ನನ್ನ ಹೊಟ್ಟೆಲಿದ್ದೆ ಅಲ್ಲ. ಇದ್ದೆ.
ನನ್ನ ಹೊಟ್ಟೆಲಿ ನೀನಿದ್ದೆ ಅಂತ ಗೊತ್ತಾಯ್ತಲ್ಲ, ಅವಾಗ ನಿಮ್ಮಜ್ಜಿ, ನಿಮ್ ನಾಗಮ್ಮಜ್ಜಿ, ನಿಮ್ಮತ್ತೆ, ನಿಮ್ಮಜ್ಜಿ ಬ್ಯಾಂಗ್ಳೂರಿಗೆ ನನ್ನನ್ನ ನೋಡಕ್ಕೆ ಅಂತ ಶಿಕೇಮ್. ಹೌದಾ? ಅವ್ರನ್ನ ಕರ್ಕೊಂಬರಕ್ಕೆ ಅಂತ ನಾವು ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ವು. ಆನ್ ದ ವೇ ಅಲ್ಲೇ ಮುಂಚೆನೆ ಹೋಗಿದ್ವು ಅಲ್ಲ, ಸೊ ಆನ್ ದ ವೇ ಇಲ್ಲ ಡ್ರಾಪ್ ಮಾಡಕ್ ಹೋದಾಗ ಹೀಗೆ ಇಲ್ಲ ನಿಮ್ಮ ಅಜ್ಜಿ ಬರ್ತಾರೆ, ಸೊ ಅವ್ರನ್ನ ಕರ್ಕೊಬರಕ್ ಹೋಗ್ಬೇಕು, ಮೇ ಬಿ ಅದ್ರ ಹಿಂದಿನ ದಿನ ಆ ರೀತಿ ಏನೋ ಗೈಸ್, ಆಯ್ತಾ? ಅವಾಗ ತಗೊಂಡಿದಂತಹ ಕ್ಯಾಮ್ರಾ ಇದು. ಹೌದು, ನನಗೆ ಗೊತ್ತಿರೋ ತರ 16,000 ವಿ ಪೇಡ್ ಐ ಗೆಸ್, ಅಷ್ಟೇ. ಐ ಆಮ್ ನಾಟ್ ಶ್ಯೂರ್, ಅಷ್ಟೇ ಅನ್ಸುತ್ತೆ. ಅಯ್ಯೋ ತಾಯಿ, ಬರೀ ಈಗ ಹೇಗ್ ವರ್ಕ್ ಆಗತ್ತೆ ನೋಡೋಣ ಅಂತ ನೋಡೋಣ. ಈಗಿನ ಪ್ರೈಸ್ ನೋಡ್ತೀಯ, ಆಗಿನ ಪ್ರೈಸ್ ಎಷ್ಟಂತ ಹೂ ನೋಸ್? ಅವಾಗಿನ ಪ್ರೈಸ್ ನೋಡೋಣ. ಇಟ್ ವಿಲ್ ಕಮ್. ಯಾಕೆ ಬರೋದ? ಎಸ್ 16,000 ಇರ್ಬೇಕು. 50,000 ಈಗಲೇ, ಈಗ. ಬಟ್ ಬಿಫೋರ್ 18,000 ಅಂತ ಇರ್ಬೋದು. ಈಗ 50,000 ಬ್ಯಾಟ್ರಿ ಹಾಕ್ತಿಯಾ? ನನ್ಗೇನ್ ಗೊತ್ತೆಲ್ಲಕ್ಕದಂತ ಎಲ್ಲ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ನನಗ್ ಗೊತ್ತಿರ್ಬೇಕು, ಓನರ್ ನೀನು. ಇಂತ ನೀನು ಹಂಗ ಹಾಕೋದಲ್ಲ. ನನ್ಗೊಂದ್ ನಿಮಿಷ ಕೊಡು. ಬೆಟರ್ ದ್ಯಾನ್ ಯು. ಏ ನಿನ್ಗಿಂತ ಗೊತ್ತು. ಹಾ, ಯು ನೋ ಬೆಟರ್ ದ್ಯಾನ್ ಮೀ. ಇಸ್ ಇಟ್ ಸೋ? ನನಗೆ ನನ್ನ ಕೈ ಒಂಥರ ಅನಿಸುತ್ತೆ. ಸೆಟ್ ಡೇಟ್ ಟೈಮ್ ಮಾಡ್ರಿ. ಸೆಟ್ ಡೇಟ್. ವಾಟ್ಸ್ ದ ಡೇಟ್? 25 ಮೇ ಬಿ. ನನ್ನ ಫೋನ್ ಇರುತ್ತೆ. ಎಸ್ ಟುಡೇ ಇಸ್ 25. ಗೈಸ್, ನಾನು ಈ ಕ್ಯಾಮ್ರಾ ಲಾಸ್ಟ್ ಯೂಸ್ ಮಾಡಿದ್ದು ಮೇ ಬಿ 2015 ಅಲ್ಲಿ ಅನ್ಸುತ್ತೆ. ಅದಾದ್ಮೇಲೆ ನಾನು ಅಷ್ಟು ಇದು ಯೂಸ್ ಮಾಡಿಲ್ಲ. ಅದಾದ್ಮೇಲೆ ಒಳ್ಳೊಳ್ಳೆ ಮೊಬೈಲ್ಸ್ ಬಂದ್ಬಿಡ್ತು ಅಲ್ಲ, ಹಾಗಾಗಿ ಕ್ಯಾಮ್ರಾ ಅಷ್ಟು ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಅವಾಗ ಇಟ್ಟಿದ್ದು ನೋಡಿ, ಇವಾಗ ಓಪನ್ ಮಾಡಿದ್ದೀನಿ, ಆದರೆ ಸ್ವಲ್ಪ ಸರಿಯಾಗಿ ಆಪ್ರೇಟ್ ಆಗ್ತಾ ಇಲ್ಲ. ಎಂತ ಡಿಸ್ಪ್ಲೇ ಹೋಗಿದೆ. ಯಾಕೆ ಮತ್ತೆ ಆಫ್ ಮಾಡಿದೆ? ತೆಗಿಯೋಣ ಅಂತ. ಅದ್ ಯಾಕೆ ನಿಂಗೆ? ನೀನೇ ಕ್ಯಾಮ್ರಾ ತೆಗಿ ಅಂದಲ್ಲ. ನಾನ್ ನಿನ್ ಕ್ಯಾಮ್ರಾ ತೆಗಿಯಂತಿತ್ತು. ನಾನ್ ನಿನ್ಗೆ ಆಫ್ ಮಾಡುವಂದಿಲ್ಲ. ಆನ್ ಆಫ್ ಬಟನ್. ಕ್ಯಾಮ್ರಾ ತೆಗಿಬೇಕು ಅಂದ್ರೆ ಅದೇ ಆನ್, ಇದು ಬರುತ್ತೆ ಮೇಲ್ ಬರುತ್ತೆ, ಇದು ಫ್ಲಾಶ್ ಲೈಟ್, ಇದು ಝೂಮ್ ಆಗತ್ತೆ. ನಿನಗ್ ಗೊತ್ತಿಲ್ಲ. ಹಿಂಗ್ ತಿರ್ಗ್ಸೋ ಸಾಕು. ಕಾಣೋದೇ ಇಲ್ಲ. ನಾವು ಕಾಫಿ ತರ ಕಾಣ್ತಿದ್ವಿ ಇದ್ರಲ್ಲಿ. ಫ್ಲಾಶ್ ಆನ್ ಆಗ್ತಾ ಇಲ್ಲ. ಸೆಟೀಸ್ ನೋಡಿ, ಅಮ್ಮ ಮಗ ಸೇರ್ಕೊಂಡ್ರೆ ಹಿಂಗೇನೆ. ಯಾವ್ದಾದ್ರು ಒಂದು ಹೊಸ ಥಿಂಗ್ ಬಂದ್ಬಿಟ್ರೆ ಅದನ್ನ ಅಮ್ಮ ಮಗ ಅದು ಜಾಲಾಡಿ ಹುಡುಕಿ ಅದ್ರಲ್ಲಿ ಏನೇನ್ ಬೇಕು ಏನೇನ್ ಬೇಡ ಎಲ್ಲ ಗೂಗಲ್ ಸರ್ಚ್ ಮಾಡಿ ಎಲ್ಲ ಮಾಡಿ ಬಿಸಾಕ್ಬಿಡ್ತೀವಿ. ಸೊ ಇದು ಆ್ಯಕ್ಚುಲಿ ಫೋಟೋ ಕ್ಯಾಪ್ಚರ್ ಆಗ್ತಾ ಇದೆ ಅಲ್ಲ, ಸರಿ ಬರ್ತಾ ಇಲ್ಲ, ಯಾಕಂದ್ರೆ ಡಿಸ್ಪ್ಲೇ ಹೋಗಿದೆ. ಸೊ ನೋಡ್ಬೇಕು ಏನು ಮುಂದಕ್ಕೆ ಅಂತ. ಕೈಯು ತೋರಿಸ್ಬೇಕಾ? ಕ್ಯಾಮ್ರಾ ತಗೋಬೇಕಾ? ಬೇಕಾ ನಿಂಗೆ? ತಗೊಳ್ಳೋಣ, ಸುಮ್ಮನೆ ಒಳ್ಳೇದು. ಫ್ಲಾಪ್ ಶೋ ಆಯ್ತು.
ಡಿಸ್ಪ್ಲೇ ಅಷ್ಟು ಚಂದ ಬರ್ತಾ ಇಲ್ಲ ಗೈಸ್. ನೋಡಿ ಡಿಸ್ಪ್ಲೇ ಈ ರೀತಿ ಬರ್ತಾ ಇದೆ. ಡಿಸ್ಪ್ಲೇ ಹೋಗಿದೆ, ಅಲ್ಲೇ ಲೈಟ್ಸ್ ಕಾಣ್ತಾ ಇದೆ ಅಲ್ಲ, ಲೈನ್ಸ್ ಇಲ್ಲಿ ಮೇಲೆ ಅದೇ ಸೈಡ್ ಕಾರ್ನರ್ ಅಲ್ಲಿ. ಇಷ್ಟೆಲ್ಲ ಮುಂದೆ ಬರುತ್ತೆ ಕ್ಯಾಮ್ರಾ. ಝೂಮ್ ಆಗತ್ತೆ. ಏನ್ ಕಂತ್ರಿ ಇದ್ದಾನೆ ಇವನು ಅಂದ್ರೆ, ನನ್ ತೊಡೆ ಮೇಲೆ ಕೂತಿದ್ದ ಹಂಗೆ ಪುಟಕ್ ಅಂತ ಜರ್ಕೊಂಬಿಟ್ಟ. ಲೇ ಲೇ ಕುತ್ಕೋ, ತೊಡೆ ಮೇಲೆ ಕುತ್ಕೋ ಕುತ್ಕೋ ಕುತ್ಕೋ. ಪುಟ್ ಪಾಪು ತರ ತೊಡೆ ಮೇಲೆ ಬಂದ್ ಕುತ್ಕೊಂಡಿದ್ದ. ಅದೇ ನಾಚಿಕೆನಾ ನಿಂಗೆ? ನೀನೇ ಕೂರಿಸ್ಕೊತಿದ್ಯಲ್ಲ. ಕೂತಿದ್ದ ಗೈಸ್, ಅವನೇ ಬಂದ್ ಕುತ್ಕೊಂಡು ನೀನೇ ನನ್ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಹಂಗೆ ಹಿಂದಕ್ ಸರ್ಕೊಂಬಿಟ್ಟ ನೋಡಿ. ಹಿಂಗೆ 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 ಹಿಂಗೆ. ಹೇಳಿ, ನಾನು ಅವಾಗ್ಲಿಂದ ಸ್ನಾನಕ್ಕೆ ಹೋಗ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಇವ್ನು ನನ್ನ ಬಿಡ್ತಾನೆ ಇಲ್ಲ. ಅದು ಇದು ಅನ್ಕೊಂಡು ನನ್ ತಲೆ ತಿಂತಾ ಇದ್ದಾನೆ. ಸ್ಟೇ ಆಫ್ ಮೈ ಕೂದಲು. ಕೂದಲು ನಾಳೆ ಇರಲ್ಲ. ಕಿತ್ಕೋಬೇಡ ಅಂದ್ರೆ ಕಿತ್ಕೊಂಡ್ ಕಲೆ ಮಾಡ್ಕೊಂಡಿದ್ಯಾ? ಯಾರು ಹೇಳಿದ್ದು? ನಾ ಕಿತ್ಕೊಂಡಿಲ್ಲ. ಬಿಡು, ನಂಗೆ ಜಾಗ ಬಿಟ್ಟು ನಾನು ಹೋಗ್ತೀನಿ. ಆಯ್ತಾಯ್ತು ಹೋಗು. ಬಿಡು. ಆಯ್ತಾಯ್ತು ಹೋಗು. ಕಾಲ ಅಮ್ಮಿಕೊಂಡ್ಬಿಟ್ಟು ನಾನೆಲ್ಲ ಅಮ್ಮಿಕೊಂಡಿದ್ದೀನಿ. ನಂಗೆ ಮುಂಚೆನೇ ಗೈಸ್ ಎದ್ದೊಳಕ್ಕಾಗಲ್ಲ. ಅದಕ್ಕೆ ಡುಮ್ಮಿ ಆಗ್ಬೇಡ, ವಾಕಿಂಗ್ ಹೋಗು ಅಂದಿದ್ದು. ಈಗ ನಾನು ವಾಕಿಂಗ್ ಹೋದ್ಮೇಲೆ ನೀನ್ ಮೊಬೈಲ್ ನೋಡ್ಕೊಂಡು ಕುತ್ಕೋಬೇಕು. ಅದಕ್ಕೆ ನನ್ ವಾಕಿಂಗ್ ಹೋಗಲ್ಲ ಇವತ್ತು ಅಂದ್ರೂ ವಾಕಿಂಗ್ ಕಳ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಏನೋ ಪ್ಲಾನ್ ಮಾಡ್ಕೊಂಡಿದ್ದಾನೆ, ಯಾರೋ ಫೋನ್ ಮಾಡ್ಬೋದು ಅಥವಾ ಏನೋ ಖತರ್ನಾಕ್ ಐಡಿಯಾ ಮಾಡ್ಕೊಂಡಿದ್ದಾನೆ. ಅಮ್ಮ ನೀನ್ ವಾಕಿಂಗ್ ಹೋಗು, ಅಮ್ಮ ನೀನ್ ವಾಕಿಂಗ್ ಹೋಗು ಅಂತ ನಂಗೆ ಒಂದೇ ಸಮ ಹಿಂಸೆ ಕೊಡ್ತಿದ್ದಾನೆ. ಹೇಳು, ಏನ್ ವಿಷಯ ಹೇಳು, ಹೇಳ. ಮೊಬೈಲ್ ತಗೊಂಡ್ ಹೋಗ್ತೀನಿ, ನಾವು ಹೋಗ್ತೀನಿ, ನಾ ಮೊಬೈಲ್ ತಗೊಂಡ್ ಹೋಗ್ತೀನಿ. ನಾನ್ ಏನಾದ್ರೂ ನೆಗದ್ ಬಿದ್ರೆ ನೀನ್ ಯಾಕೆ ನೆಗದ್ ಬೀಳ್ತೀಯ? ಅಮ್ಮ ಕಾಲ್ ಮಾಡೋ. ಬೇಡ, ಪರವಾಗಿಲ್ಲ, ನೆಗದ್ ಬಿದ್ರೆ ಬಂದು ನೋಡ್ತೀನಿ. ಡೋಂಟ್ ವರಿ, ತುಂಬಾ ಹೊತ್ತು ಹೋಗಲ್ಲ. 1 hour ಅಲ್ಲಿ ಏನೂ ಆಗಲ್ಲ. ಯಾರಿಗ್ ಗೊತ್ತು 1 hour? ಆಯ್ತು ನೋಡು, ಬಾಯ್ದೆ ಕುತ್ಕೋ. ಯಾರು ಶಾಶ್ವತ ಅಲ್ಲ, ನಾನು ಶಾಶ್ವತ ಅಲ್ಲ, ನೀನು ಶಾಶ್ವತ ಅಲ್ಲ. ಹಿಂಗ್ ಮಾಡಿ ಹಿಂಗ್ ಆಗೋ ಅಷ್ಟೊತ್ತಿಗೆ ವೈ ಟು ವರಿ? ನಾನಿಲ್ಲ ಅಂದ್ರೂ ಜೀವನ ನಡೆಯುತ್ತೆ, ನೀನಿಲ್ಲ ಅಂದ್ರೂ ಜೀವನ ನಡೆಯುತ್ತೆ. ಏನ್ ಗೈಸ್, ಬಿ ಪ್ರಾಕ್ಟಿಕಲ್. If you be practical, it's not good. Then you will be scared. Yeah, that's why don't be practical too much. Why me going to scare? No, we will get scared. No. If we are practical, we will think when we will die. It is like a burden. No. That's why don't. No. I don't think. Anytime it can go. Okay. You going or now? Yeah, I'll go with phone. What phone? Your phone. You did your phone. I want your phone. Why? I want. What is there in it? Everything is there in that. ಗೈಸ್, ಜಸ್ಟ್ ನಾವು ಸ್ನಾನ ಮಾಡ್ಕೊಂಡು ಬಂದೆ. ಗೈಸ್, ಸ್ನಾನ ಆಯಿತು. ಇವಾಗ ನಮ್ಮ ಚಿಂಟಿಗೆ ಸ್ನ್ಯಾಕ್ಸ್ ಮಾಡಿಕೊಡೋಣ ಬನ್ನಿ. ಆಮೇಲೆ ಆ್ಯಕ್ಚುಲಿ ನಮ್ಮ ಚಿಂಟುಗೆ ಒಂದು ಹೊಸದೇನೋ ಒಂದು ಸರ್ಪ್ರೈಸ್ ಆಗಿ ತರಿಸಿದ್ದೀನಿ. ಅದೇನು ಅಂತ ಐಲ್ ಶೋ ಯು ಆ್ಯಂಡ್ ಐಲ್ ಶೋ ಫಾರ್ ಹಿಮ್ ಆಲ್ಸೋ. ಆಯಿತಾ, ಬನ್ನಿ ಗೈಸ್. ಸ್ಯಾಂಡ್ವಿಚ್ ಮಾಡ್ತೀನಿ, ಮಲ್ಲ ಬರ್ಗರ್ ಮಾಡ್ತೀನಿ ಅಂತ ಬಂದಿದ್ದಾನೆ. ಸ್ಯಾಂಡ್ವಿಚ್ ಯಾರು ಬರ್ಗರ್ ಯಾರು ಮಾಡ್ತಾರೆ ಇಲ್ಲಿ? ಸ್ಯಾಂಡ್ವಿಚ್ ಇದೆಂತ ಬರ್ಗರ್ ಬನ್ ಇದು? ಅದ್ ಸ್ಯಾಂಡ್ವಿಚ್ ಬನ್. ಯಾವ್ದು ಅದು? ಅದ್ ಬರ್ಗರ್ ಬನ್ ಅದು. ಅದ್ ಸ್ಯಾಂಡ್ವಿಚ್ ಬನ್. ಅದ್ ಸ್ಯಾಂಡ್ವಿಚ್ ಬನ್ ಅದು. ಅದ್ ಬರ್ಗರ್ ಬನ್. ಅದು ಬರ್ಗರ್ ಬನ್ ಅದು. ಅಲ್ಲ, ಯಾವ್ದು ಅಲ್ಲ ಅದು. ಅಲ್ಲ, ನೀನೇ ಹೇಳಿದ್ದು ಬರ್ಗರ್ ಬನ್ನು ಅಂತ. ಯಾರ್ ಬಯಸ್ಕೊತ್ಯಾ? ಯಾಕೋ ತುದಿ ನೋಡು, ಬೇಡ ಪುಟ. ಮತ್ತೆ ನಾನ್ ನಿನ್ನ ಹಂಗಿರ್ಬೇಕು ಭಯ. ಏನ್ ಹಂಗಿರ್ಬೇಕು ಭಯ? ಭಯ
ಹಾ ಗಾಯ ಆಗಿದೆ, ನಾಟಕ ಆಡ್ಬೇಡ. ನಾನು ಬಾಂಡ್ಲಿನ ನಿನ್ ಮುಖದ ಮೇಲೆ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ. ಹಾ ಒಂದ್ಸತಿ ಹೆದರ್ಕೊಂಡಿತ್ತು. ಉಲ್ಟಾ ಹಾಕೋ, ಒಳ್ಳೆ ಹಿಂಗ ಅಮ್ಕೋದ. ನಾನ್ ಯಾಕ ಮಕ್ಳಿ ಗೈಸ್, ಚಿಂಟು ಅವ್ರ ಅಜ್ಜಿ ಇವತ್ತು ರಾಗಿದು ಹಲ್ವಾ ಮಾಡಿದ್ದಾರೆ, ಕೊಟ್ಟಿದ್ದಾರೆ ನೋಡಿ. ಸೊ ಈಗ ತಿಂತಾ ಇದ್ದೀನಿ. ನಮ್ಮ ಚಿಂಟುಗೆ ಇಷ್ಟ ಆಗಲ್ಲ, ಸೊ ನಾನು ಒಬ್ಳೆ ತಿಂತಾ ಇದ್ದೀನಿ. ಚಿಂಟು ನೋಡಿ ಆಮ್ಲೆಟ್ ಮಾಡ್ಕೋತಾ ಇದ್ದಾನೆ. ಏನಕ್ಕೆ ಅಂದರೆ ಅದೇ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಕ್ಕೆ. ವಾಟ್ ಯು ಕಾಲ್ ಬರ್ಗರ್ ಕೈಂಡ್ ಆಫ್ ಸ್ಯಾಂಡ್ವಿಚ್ ಏನೋ ಒಂದು ಗೈಸ್. ಒಟ್ಟ ಅದು ಆಮ್ಲೆಟ್ನ ಒಳಗಡೆ ಸ್ಟಫ್ ಮಾಡಿಬಿಟ್ಟು ಏನೋ ಚೀಸ್ ಹಾಕೊಂಡು ಎಲ್ಲ ಮಾಡ್ಕೋತಾ ಇದ್ದಾನೆ. ಏನೇನೋ ಸಾಸ್ ಎಲ್ಲ ತೆಗೆಸ್ಕೊಂಡಿದ್ದಾನೆ. ಅದೇನೋ ಚಿಲ್ಲಿ ಸಾಸ್ ಅಂತೆ, ಆ ಸಾಸ್ ಅಂತೆ, ಈ ಸಾಸ್ ಅಂತೆ, ಮತ್ತು ಅದೇನೋ ಮಯೋನಿಸ್ ಕೈಂಡ್ ಆಫ್ ಏನೋ ತೊಗೊಂಡಿದ್ದಾನೆ. ಸೊ ಎಲ್ಲ ಹಾಕ್ಕೊಂಡು ಫೈನ್ ವಾಟ್ ಬರ್ಗರ್ ಆರ್ ಸ್ಯಾಂಡ್ವಿಚ್ ಏನೋ ಒಂದು ಮಾಡ್ಕೋತಾನೆ ಗೈಸ್. ಹಾಕ್ ಮುಚ್ಚಾಕ್ ಮುಚ್ಚಾಕ್ ಮುಚ್ಚಾಕ್. ಹೌದಾ? ಕಿವಿಗೆ ಹಾಕೊಂಡ್ರೆ ಹಂಗೆ ಆಗೋದು. I don't like. ಅದ್ರ ಮೇಲೆ ಏನ್ ಹಾಕ್ತೀಯ? ಮತ್ತೆ ಇನ್ನೊಂದು ಆಮ್ಲೆಟ್ ಕುಯ್ಯಿ ನೀನು. ಚಿಂಟು ಅವ್ರ ಪಾಪ ಬಂದಿದ್ದಾನೆ. ಚಿಂಟುಗೆ ಭಯನೋ ಭಯ. ಅಮ್ಮ ಹಿಂಗೆಲ್ಲ ಆಡ್ಬೇಡಮ್ಮ, ಪಾಪ ಬಂದವನೇ ಅಮ್ಮ ಅಂತಿರ್ತಾನೆ. ನಾನು ನನ್ನ ಪಾಡಿಗೆ ನಾನು ಮಾಡ್ಕೊಂಡಿರ್ತೀನಿ. ಹಿಂಗ್ ಮಾತ್ರ ಮಾಡ್ಕೋತಿದ್ಯಾ? ನನಗೇನ್ ಮಾಡ್ತಾ ಇದೀಯ ನೀನು? ಅದ ಮಾಡಿ ಎಷ್ಟೊತ್ತಾಯ್ತು ಆಮ್ಲೆಟ್? ನೀನ್ ತಗೋ. ಎಲ್ಲಿಗೆ ತಗೊಳ್ಳಿ ನಾನು ಅದನ್ನ? ತಗೋಬೇಡ, ಪೂಜೆ ಅಲ್ಲಿಗೆ ತಾನೇ ಮಾಡ್ಬೇಕು ಅದನ್ನ. ಮಾಡಂತ ತಡಿಯೋ. ಮತ್ತೆ ತಗೊಂಡು ಎಲ್ಲಿ ಹೋಗ್ಲಿ ನಾನು? ಮಾಡ್ಕೋಬೇಕು. ಓ ಹೌದ್, ನಾನು ಹೋಗ್ತೀನಿ. ಈಗ ನಿಜ ಒಡಸ್ಕೋತೀಯ ಅಮ್ಮ. ತೆಗ್ದು ಮಾಡಲಿ. ಇವತ್ತಿನ ಈ ಪುಟ್ಟ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೈಪ್ ಮಾಡಿ ಗಾಯ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಬಾ, ಲವ್ ಯು ಆಲ್ ಗಾಯ್ಸ್. ಗೈಸ್ ನೋಡಿ, ಚಿಂಟು ಮೇಡ್ ಬರ್ಗರ್ ಸ್ಯಾಂಡ್ವಿಚ್ ಹೇಗಿದೆ ಅಂತ. ಯಮ್ಮಿ ಯಮ್ಮಿ ಅಲ್ಲ. ಪ್ರೆಸೆಂಟೇಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಅದನ್ನು ನಿಮಗೆ ಪ್ರೆಸೆಂಟ್ ಮಾಡೋಕೆ ಆ ರೀತಿ ಸೆಪ್ರೇಟ್ ಪ್ಲೇಟಿಗಿಟ್ಟೆ. ಇದರಲ್ಲಿ ಆ್ಯಕ್ಚುಲಿ ಅವನು ಆಫ್ ಬಾಯ್ಲ್ ಎಲ್ಲ ಮಾಡ್ಕೊಂಡಿರೋದು ಅಲ್ಲೆಲ್ಲ ಅರ್ಧಿತ್ತು. ಸೊ ಅವ್ನಿಗೆ ಅದೇ ಪ್ಲೇಟ್ ಸರಿ ಅಂದ್ಬಿಟ್ಟು ಅವನಿಗೆ ಹಳೆ ಪ್ಲೇಟೇ ಕೊಟ್ಟೆ. ಅದೇನು ಮಾಡ್ತಾ ಇದ್ವಲ್ಲ ಆ ಪ್ಲೇಟಲ್ಲಿ ನಾನು ಹೊಸ ಪ್ಲೇಟಲ್ಲಿ ತೊಗೊಂಡು ತಿಂತಾ ಇದ್ದೀನಿ. ಸಖತ್ತಾಗಿತ್ತು ಗೈಸ್. ಆ್ಯಕ್ಚುಲಿ ಇನ್ನೊಂದೆರಡು ಕೊಟ್ಟರು ತಿನ್ಬೋದಿತ್ತು, ಬಟ್ ನಾನು ಮಾಡಿಸ್ಕೊಂಡಿದ್ದು ಒಂದೇ ಅಲ್ಲ, ಸಾಕಾಗಲಿಲ್ಲ. ಬಟ್ ತಿಂದ್ಬಿಟ್ಟು ಒಳ್ಳೆ ಮಂಗುನ್ ಥರ ಕುತ್ಕೊಂಡೆ. ಅವ್ನು ನೋಡಿ ಇನ್ನೂ ಸ್ಟಾರ್ಟೇ ಮಾಡಿಲ್ಲ.